ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ. ಇವತ್ತು ಒಂದು ಡೈಲಿ ವ್ಲಾಗ್ನ ಶೂಟ್ ಮಾಡ್ತಾ ಇದ್ದೀನಿ. ಇವತ್ತು ಹಾಲಿಡೇ ಆಗಿರೋದ್ರಿಂದ ಹಸ್ಬೆಂಡ್ ಕೂಡ ಮನೆಯಲ್ಲೇ ಇದ್ದಾರೆ. ನನಗೂ ಅಷ್ಟೇ ಇವತ್ತು ಏನೇನು ಡೈಲಿ ರೂಟೀನ್, ಏನೇನು ಕುಕ್ಕಿಂಗ್ ಇರುತ್ತೆ. ಹಾಗೆ ಇವತ್ತು ಒಂದು ಆರ್ಡರ್ ಬಂದಿದೆ, ಹೊಸ ಫೋನ್ ಆರ್ಡರ್ ಮಾಡಿದ್ದೀವಿ. ಸೊ ಅದು ಒಂದು ಅನ್ಬಾಕ್ಸಿಂಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾವ ಫೋನು, ಎಷ್ಟು ಕಾಸ್ಟ್, ಯಾವ ಥರ ಫೀಚರ್ಸ್ ಇದೆ ಅಂತಲೂ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಈ ವ್ಲಾಗಲ್ಲಿ ಏನೇನು ಇನ್ಕ್ಲೂಡ್ ಆಗಿರುತ್ತೆ ಅಂತ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯ್ಸ್. ಓಕೆ, ಇಲ್ಲಿ ಸೋರೆಕಾಯಿ ರೊಟ್ಟಿ ಮಾಡ್ತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ಗೆ. ಇದು ಸೋರೆಕಾಯಿ ರೊಟ್ಟಿ ಆಲ್ರೆಡಿ ನಾನು ಹಾಕಿದ್ದೀನಿ ಚಾನಲಲ್ಲಿ, ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು. ಏನಿಲ್ಲ, ಎಲ್ಲ ವೆಜಿಟೇಬಲ್ಸು ತುರ್ಕೊಂಡು ಮಾಡೋವಂಥದ್ದು. ನಿಮಗೆ ಬೇಕಾದರೆ ತುರಿಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿಬಿಟ್ಟು ಈ ಥರ ಚಾಪರಲ್ಲಿ ಚಾಪ್ ಮಾಡಿಕೊಂಡು ಚೆನ್ನಾಗಿ ನೈಸ್ ಆದಮೇಲೆ ಈ ಥರ ಮಾಡ್ಕೊಬೋದು ನೀವು. ನಾನಿಲ್ಲಿ ಬಾಳೆ ಎಲೆಯಲ್ಲೇ ಮಾಡ್ತಾ ಇದ್ದೀನಿ. ನಿಮಗೆ ಬಾಳೆ ಎಲೆ ಸಿಗಲಿಲ್ಲ ಅಂತ ಅಂದರೆ ಬಟರ್ ಪೇಪರ್ ಅಂತ ಬರುತ್ತೆ, ಅದರಲ್ಲಿ ಮಾಡ್ಕೊಬೋದು. ಈಸಿ ರೆಸಿಪಿ, ಬಟ್ ಎಲ್ಲ ತುರ್ದು ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಆಗೋಗುತ್ತೆ. ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ನಿಮ್ಗೆ ಏನಾದರೂ ವೆಯ್ಟ್ ಲಾಸ್ ಮಾಡಬೇಕು, ವೆಯ್ಟ್ ಕಡಿಮೆ ಮಾಡಬೇಕು, ರೆಡ್ಯೂಸ್ ಮಾಡಬೇಕು ಅಂತ ಏನಾದರೂ ಇದ್ದರೆ ಈ ಥರ ಹೆಲ್ದಿ ರೆಸಿಪೀಸ್ ಮಾಡಿ ತಿನ್ಬೋದು. ಟೇಸ್ಟಿಯಾಗೂ ಇರುತ್ತೆ, ಹೆಲ್ದಿಯಾಗೂ ವೆಯ್ಟ್ ಲಾಸ್ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಇದು ಹಸ್ಬೆಂಡ್ಗೋಸ್ಕರ ಮಾಡ್ತಾ ಇದ್ದೀನಿ ನಾನಿವತ್ತು. ನನಗೆ ಸ್ಟೀನಾಗ ಉಪ್ಪಿಟ್ಟು ಮಾಡಿ ಇಟ್ಟಿದ್ದೀನಿ ಮಾರ್ನಿಂಗು. ಸ್ಟೀನ ಸ್ವಲ್ಪ ತಿನ್ಕೋತಾಳೆ. ಮಾಡ್ತೀನಿ ರಾಗಿ ರೊಟ್ಟಿ, ಈ ಥರ ಸೋರೆಕಾಯಿ ರೊಟ್ಟಿ. ಇದು ಆ್ಯಕ್ಚುಲಿ ತಾಲಿಪತ್ತೆ ಬೇರೆ ಆಗುತ್ತೆ, ಇದೇ ಬೇರೆ ಆಗುತ್ತೆ. ತಾಲಿಪತ್ತಿಗೆಲ್ಲ ಗೋಧಿ ಹಿಟ್ಟು ಅದೆಲ್ಲ ಮೈದಾ ಬೇಕಾದ್ರೆ ಹಾಕ್ತಾರೆ, ಆ ಥರ ಎಲ್ಲ ಮಾಡ್ಕೊತಾರೆ. ಬಟ್ ಇದ್ರಲ್ಲಿ ನಾನು ಯಾವ ಹಿಟ್ಟು ಮಾಡ್ತಿಲ್ಲ, ಸೂಜಿ ರವೆ ಹಾಕ್ಬಿಟ್ಟು ಮಾಡ್ತಾ ಇದ್ದೀನಿ. ಈ ಥರ ಸುಮ್ಮನೆ ತಟ್ಕೊಂಡು ಮಾಡೋವಂಥದ್ದಷ್ಟೇ ಮಾಡ್ಕೊತೀನಿ. ತುಂಬ ಇಷ್ಟ ಆಗುತ್ತೆ, ಹೆಲ್ದಿಯಾಗಿ ಹಾಗೆ ಟೇಸ್ಟಿಯಾಗೂ ಕೂಡ ಇರುತ್ತೆ. ಡಿಫ್ರೆಂಟ್ ಒಂದೇ ಥರ ಮಾಡ್ಕೊಂಡು ತಿಂದು ಬೇಜಾರಾಗಿರುತ್ತಲ್ಲ, ಸೊ ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಅನಿಸ್ತದೆ. ಟೇಸ್ಟ್ ಹೊಟ್ಟೆ ತುಂಬ್ದಂಗೂ ಆಗುತ್ತೆ. ದಪ್ಪ ಬೇಕಾದರೆ ದಪ್ಪ ಮಾಡ್ಕೋಬೋದು, ಇಲ್ಲ ಸ್ವಲ್ಪ ಒಂದು ಸೈಜ್ಗೆ ತೆಳ್ಳಗೆ ಬೇಕಂದ್ರೆ ತೆಳ್ಳು ಮಾಡ್ಕೋಬೋದು. ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಅಷ್ಟೇ. ಒಬ್ಬೊಬ್ಬರು ಚಿಕ್ಕದಾಗಿ ಮಾಡ್ಕೋತಾರೆ, ಒಬ್ಬೊಬ್ಬರು ದೊಡ್ಡದಾಗಿ ಮಾಡ್ಕೋತಾರೆ. ನಾನಿಲ್ಲಿ ಒಂದು ಮೀಡಿಯಮ್ ರೇಂಜಿಗೆ ಮಾಡ್ತಾ ಇದ್ದೀನಿ. ಇಷ್ಟಿಷ್ಟ ಆದರೆ ನೋಡಿ, ಇಷ್ಟ ಆಗುತ್ತೆ ನಂದು. ಇದು ಆಲಿವ್ ಆಯಿಲ್. ಇದು ಹಸ್ಬೆಂಡ್ಗೋಸ್ಕರ ತರಿಸಿರೋದು ಆಲಿವ್ ಆಯಿಲ್. ಅದನ್ನ ಹಾಕ್ತೀನಿ ಒಂದೊಂದ್ಸಲ, ಮರ್ತೋದ್ರೆ ಮತ್ತೆ ನಾರ್ಮಲ್ ಆಯಿಲೇ ಹಾಕ್ತೀನಿ. ಸ್ವಲ್ಪ ಇದಾಗಬೇಕಿನ್ನು. ಇದರಲ್ಲಿ ಬೇಕಾದ್ರೆ ಕರ್ಡ್ ಆ್ಯಡ್ ಮಾಡ್ಬೋದು ನೀವು. ನಾನು ಏನು ಆ್ಯಡ್ ಮಾಡಿಲ್ಲ, ಇನ್ನೂ ಮಾಡ್ತಾ ಇದ್ದೀನಿ. ನನಗೆ ಒಂದೊಂದ್ಸಲ ಚೆನ್ನಾಗಿ ಬರುತ್ತೆ, ಒಂದೊಂದ್ಸಲ ವಿಡಿಯೋ ಮಾಡಬೇಕಾದ್ರೇ ಹಿಂಗಾಗುತ್ತೆ. ದಪ್ಪ ಮಾಡ್ಕೊಂಡ್ರೆ ಬೇಗ ಬಂದ್ಬಿಡುತ್ತೆ. ತೆಳ್ಳಗೆ ಮಾಡಿದ್ದೀನಲ್ಲ, ಸೊ ಎದ್ದೇಳ್ತಾ ಇದೆ. ಸ್ವಲ್ಪ ಇದೆಲ್ಲ ಬೇಯಬೇಕು, ಬೆಂದ್ಕೋಬೇಕು, ಅವಾಗ ತಾನಾಗೇ ಬರುತ್ತೆ. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗಿದೆ. ನೀವು ನೋಡ್ಬೋದು ಯಾವ ಥರ ಬಂದಿದೆ ರೊಟ್ಟಿ ಅಂತ ಹೇಳ್ಬಿಟ್ಟು. ಸೂಪರ್ ಟೇಸ್ಟ್ ಇರುತ್ತೆ, ಎಮ್ಮಿ ಇರುತ್ತೆ. ಕಲರ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಸ್ಟೀನಾ ನೈಸ್ ಅಂತ ಇಲ್ಲ, I am lucky, darling. I am lucky to have you, darling. Miss Sangeeta Fernandez. ಈ ಥರ ರೊಟ್ಟಿ ಮಾಡ್ತಾ ಇದ್ರೆ ಸುಮ್ಮನೆ ಹೋಗ್ತಾನೇ ಇರುತ್ತೆ ಒಳಗಡೆ. ನಮ್ಮ ಹಸ್ಬೆಂಡ್ ಎಷ್ಟು ತಿಂತಾ ಇದ್ದೀನಿ ಅಂತ ಲೆಕ್ಕನೇ ಇರಲ್ಲ, ಅಷ್ಟು ಇಷ್ಟಪಡ್ತಾರೆ ಇದನ್ನು. ತುಂಬ ಟೇಸ್ಟಿ ಆಗಿರುತ್ತೆ. ನೀವು ಮಾಡ್ಕೊತೀನಿ ಒಂದ್ಸಲ ಟ್ರೈ ಮಾಡಿ. ಯಾವುದಾದ್ರೂ ಡಿಫ್ರೆಂಟ್ ರೆಸಿಪಿ ಮಾಡಿದಾಗ ಚೆನ್ನಾಗಿ ಬಂದರೆ ಇಷ್ಟನೇ ಆಗುತ್ತಲ್ವ. ಹೊಸ ಫೋನ್ ಯಾವುದೋ ಒಂದು ಚಿಕ್ಕದು ಮಾಡಂದ್ರೆ ಯಾವುದೋ ಒಂದು ದೊಡ್ಡ ಫೋನ್ ಮಾಡಿದ್ದಾರೆ ನಮ್ಮ ಹಸ್ಬೆಂಡು. ನೋಡೋಣ
ಮತ್ತು ಇಷ್ಟು ದುಡ್ಡು ಬಂತಾ ಫೋನ್ ಆರ್ಡರ್ ಮಾಡಲಿಕ್ಕೆ ಅಂತ ಅನ್ಕೋಬೇಡ್ರಿ, ಎಲ್ಲ EMI ಅಲ್ಲೇ. ಆಲ್ರೆಡಿ ನಮ್ಮ ಲೋನ್ ಸಾಕಷ್ಟಿದೆ. ಸೊ ಹಂಗಾಗಿ ಎಲ್ಲ EMI ಅಲ್ಲೇ, ನಾವೇನು ತೊಗೊಂಡ್ರು ಎಲ್ಲ EMI ಅಲ್ಲೇ. ಬಿಕಾಸ್ ಅಷ್ಟು ದುಡ್ಡು ಬೇಕಲ್ಲ ನಮಗೂ, ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಒಂದೇ ಸಲ ಡೌನ್ ಪೇಮೆಂಟ್ ಮಾಡಿಬಿಟ್ರೆ ಎಲ್ಲ ಒಂದೇ ಸಲ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ ನಮಗೆ. ಸೊ ಹಂಗಾಗಿ ಮಂತ್ಲಿ ಇನ್ಸ್ಟಾಲ್ಮೆಂಟಲ್ಲಿ ತೊಗೊಂಡ್ರೆ ಚೆನ್ನಾಗಿ ಅನ್ನಿಸ್ತದೆ ನಮಗೆ. ಅಂದರೆ ಪೇ ಮಾಡೋದು ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು ಅದೇ ಥರ ಮಾಡ್ತೀವಿ. ಇದು ವಿವೋ ಕಂಪ್ನಿ ಫೋನ್, ದೊಡ್ಡ ಫೋನ್ ಅಂತೆ. ನೋಡೋಣ, ನನಗಂತ ಆರ್ಡ್ರ್ ಮಾಡಿದ್ದಾರೆ. ನಾ ಹೇಳಿದೆ ಒಂದು ಅಂಡರ್ 19 ಇಲ್ಲ ವಿತಿನ್ 20,000 ತಗೋ ಅಂತ ಹೇಳಿದೆ. ನನಗೆ ಕೇಳಿದೆ ಆರ್ಡ್ರ್ ಮಾಡಿಬಿಟ್ಟಾರೆ ಆಫೀಸ್ಗೆ ಹೋಗಿ ಅವ್ರ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ಏನು ಮಾಡ್ತೀರಿ, ನಮ್ಮ ಮಾತು ಕೇಳಬೇಕಲ್ಲ. ವಿವೋ V40e 256 GB 8 GB ರ್ಯಾಮ್. ಆಮೇಲೆ ಎಲ್ಲ ಚೆನ್ನಾಗಿದೆ, ಬ್ಯಾಕ್ ಕ್ಯಾಮ್ರಾ ಫ್ರಂಟ್ ಕ್ಯಾಮ್ರಾ ಎಲ್ಲ ಚೆನ್ನಾಗಿದೆ. ಇದ್ದಾರೆ ಇದರಲ್ಲಿ ಈ ಸ್ಲಿಪ್ ಇದ್ರೆ ಮತ್ತೆ ನೆಕ್ಸ್ಟ್ ಏನಾದರೂ ಆದಾಗ ಸರ್ವಿಸ್ ಸೆಂಟ್ರ್ ಇದಕ್ಕೆ ಯೂಸ್ ಆಗುತ್ತೆ, ಸರ್ವಿಸ್ ಸೆಂಟ್ರಿಗೆ ತೊಗೊಂಡೋಗ್ಲಿಕ್ಕೆ ಯೂಸ್ ಆಗುತ್ತೆ. ಸೊ ಇದನ್ನು ನೀಟಾಗಿ ಎತ್ತಿಡಬೇಕು. ಇದನ್ನು ಹೆಂಗೆ ಓಪನ್ ಮಾಡೋದು? ನಾವು ಲಾಸ್ಟ್ 2-3 ಇಯರ್ಸ್ ಬ್ಯಾಕ್ ಫೋನ್ ತೊಗೊಂಡಿದ್ವಲ್ಲ, 3 ಇಯರ್ಸ್ ಆಲ್ಮೋಸ್ಟ್. ನಮ್ಮ ಹಸ್ಬೆಂಡ್ದು 4 ಇಯರ್ಸ್ ಆಯಿತು, ನಂದು 3 ಇಯರ್ಸ್ ಆಯಿತು. ಅವಾಗ ತೊಗೊಂಡಿದ್ದು ಫೋನ್ ಕವರ್ಸ್ ಎಲ್ಲ ಹಂಗೆ ಇದೆ, ಇದೇ ಥರ ಹಂಗೆ ಇಟ್ಟಿದ್ದೀವಿ. ಚೆನ್ನಾಗಿದೆ ಫೋನ್ ಅಂತ ಹೇಳಿ ಇದನ್ನು ಆರ್ಡ್ರ್ ಮಾಡಿದ್ದಾರೆ. ನೋಡಬೇಕು ಯಾವ ಥರ. ನಂಗೆ ಯೂಟ್ಯೂಬ್ಗೆ ಶೂಟ್ ಮಾಡಲಿಕ್ಕೆ ಚೆನ್ನಾಗಾಗುತ್ತೆ ವೀಡಿಯೋಸ್ ಅಂತ ಹೇಳ್ಬಿಟ್ಟು, ಬಿಕಾಸ್ ನನ್ನ ಹತ್ರ ಇರುವಂಥ ಇದರಲ್ಲೇ ಮಾಡ್ತಿದ್ದೀನಿ. ಬಟ್ ಅದು ಕ್ಯಾಮ್ರಾ ಅಷ್ಟು ನಂಗೆ ಹೇಳ್ತಾರೆ ಅಷ್ಟು ಕ್ಲಿಯರ್ ಆಗಿಲ್ಲ ನಿನ್ನ ಕ್ಯಾಮ್ರಾ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಫೋನ್ ಅದಕ್ಕೋಸ್ಕರ ತೊಗೊಂಡಿದ್ದಂತಲ್ಲ, ಹಾಳಾಗ್ಬಿಡ್ತು. ಲಾಸ್ಟ್ ನಮ್ಮ ಸ್ಟೀನ ಎಲ್ಲ ಹೊಡೆದು ಹಾಳು ಮಾಡಿಬಿಟ್ರು. ಹಾಗಾಗಿ ಹೊಸ ಫೋನ್ ತೊಗೊಳ್ಳಿಕ್ಕೆ ಆಯಿತು. ಹೆಂಗೋ ಆಫರ್ಸ್ ನಡೀತಿದೆಲ್ಲ, ಸೇಲ್, ಬಿಗ್ ಬಿಲಿಯನ್ ಸೇಲ್, ಅದರಲ್ಲೇ ಆರ್ಡ್ರ್ ಮಾಡಿರೋದು. ಫೈನಲಿ ಅನ್ಬಾಕ್ಸಿಂಗ್. ಓ ಮೈ ಗಾಡ್, ಇಷ್ಟೆಲ್ಲ ಕೊಟ್ಟಿದ್ದಾರೆ. ಇದು ಕವರ್ ಅವರೇ ಕೊಡ್ತಾರಲ್ಲ ಅವರೇ. ನೋಡಿ ಕ್ಯಾಮ್ರಾ ಯಾವ ಥರ ಇದೆ, ವಾವ್ ಅನ್ನಿಸ್ತದೆ ನನಗೆ. ಕವರ್ ಅವರೇ ಕೊಟ್ಟಿದ್ದಾರೆ. ನಾವು ಅಂದ್ಕೊಂಡ್ವಿ ಕವರ್ ತೊಗೋಬೇಕಲ್ಲ ಅದು ಇದು ಅಂತ ಅಂದ್ಕೊಂಡ್ವಿ. ಆನ್ ಮಾಡಲಾ? ಹೊಸದೆಲ್ಲ ಕವರ್ ತೆಗಿ. ಪಿಸ್ತಾ ಗ್ರೀನ್, ಇದು ಪ್ಯಾರೆಟ್ ಗ್ರೀನ್ ಅಲ್ಲ, ಮಿಂಟ್ ಗ್ರೀನ್. ಮಿಂಟ್ ಗ್ರೀನ್ ಯಾವುದೊಂದು, ಬಟ್ ಕಲರ್ ಸಕ್ಕತ್ತಾಗಿದೆ. ವಾವ್, ಮಸ್ತಾಗಿದೆ. ಫುಲ್ಲು ಸ್ಲಿಮ್ಮು ನೋಡಿ, ಫುಲ್ಲು ಸ್ಲಿಮ್ಮು. ಮಿಂಟ್ ಗ್ರೀನ್ ಸಕ್ಕತ್ತಾಗಿದೆ ಫೋನು. ಫಸ್ಟ್ ಫೋಟೋ ತಗೋಬೇಕು ನಾವು. ಸಕ್ಕತ್ತಾಗಿದೆ ಅಲ್ಲ, ನಂಗಂತೂ ಫುಲ್ ಇಷ್ಟ ಆಯ್ತು. ನಂಗೆ ಕೇಳಿದೆ ನಂಗೆ ವಿತೌಟ್ ನನಗೆ ಒಂದು ಸ್ಕ್ರೀನ್ಶಾಟ್ ಕಳಿಸಿದೆ, ಒಂದೂ ಕಳಿಸಿದೆ ಆರ್ಡರ್ ಮಾಡಿದ್ದಾರೆ ಇವರು. ಇವಾಗಲೇ ಫಸ್ಟ್ ನೋಡ್ತಾ ಇರೋದು. ನನಗೆ ರೀಲ್ಸ್ ಮಾಡಲಿಕ್ಕೆ ವಿಡಿಯೋ ಮಾಡಲಿಕ್ಕೆ ಆದರೆ ಸಾಕು. ವಾವ್, ಸಕ್ಕತ್ತಾಗಿದೆ ಫೋನು. ಸ್ಕ್ರೀನ್ ಗಾರ್ಡ್ ಎಲ್ಲ ಹಾಕ್ಸ್ಕೊಬರ್ಬೇಕು. ಏನೇನು ಕೊಟ್ಟಿದ್ದಾರೆ? ಅಗ್ರಿಮೆಂಟ್ಸ್ ಆ್ಯಂಡ್ ಪಾಲಿಸೀಸ್ ಎಲ್ಲ ಮಾಡ್ತಾ ಇದ್ದೀನಿ. ಚಾರ್ಜರ್ ಲೈಸರ್ ಅಗ್ರಿಮೆಂಟ್ ತೋರಿಸ್ತೀನಿ. ಮತ್ತು ಚಾರ್ಜರ್ ಕೊಟ್ಟಿದ್ದಾರೆ, ಅಡಾಪ್ಟರು, ಚಾರ್ಜರು. ಸಕ್ಕತ್ತಾಗಿದೆ ಫೋನ್, ನಂಗೆ ಅದು ಫುಲ್ ಇಷ್ಟ ಆಯಿತು. ಎರಡು ಸೆಲೆಕ್ಟ್ ಮಾಡಬೇಕಾ? ಪ್ರೈವಸಿ ಟರ್ಮ್ಸು ಇದು ಅದನ್ನು ಮಾಡೋಣ. ಸೆಲೆಕ್ಟ್ ಮಾಡಿ ಎರಡು. ಹಾಂ, ನೆಕ್ಸ್ಟ್ ಸಿ ಆಲ್ ನೆಟ್ವರ್ಕ್ಸ್ ಅಂತೆ. ನೆಟ್ವರ್ಕ್ ವೈಫೈ ಆನ್ ಮಾಡು, ಕನೆಕ್ಟ್. ಸೊ ಗಾಯ್ಸ್, ಈಗ ಟೈಮು 10:30 ಆಗಿದೆ. ಆಮೇಲಿಂದ ನಿಮಗೆ ಏನು ಫೋನ್ ತೋರಿಸಿದ್ನಲ್ಲ, ಆಮೇಲಿಂದ ವ್ಲಾಗ್ ಮಾಡೋಣ, ಶೂಟ್ ಮಾಡೋಣ ಅಂದ್ರೆ ಒಂಥರ ಮನಸ್ಸೇ ಇರಲಿಲ್ಲ. ಬಿಕಾಸ್ ಸ್ವಲ್ಪ ಸ್ಲೈಟ್ಲಿ ಡಿಸಪಾಯಿಂಟ್ ಆಗಿದೆ ಅಂತ ಅನಿಸ್ತದೆ ನನಗೆ. ಬಿಕಾಸ್ ಬ್ಯಾಕ್ ಕ್ಯಾಮ್ರಾ ಅಂತೂ ಸೂಪರ್ ಇದೆ, ಕ್ವಾಲಿಟಿ ಎಲ್ಲ ವೈಸ್ ನೋಡೋದಾದರೆ DSLR ಥರ ಬರ್ತಾ ಇದೆ.
ಬಟ್ ಫ್ರೆಂಡ್ಸ್ ಅಂದರೆ ನಂಗೆ ಅಷ್ಟು ಇಷ್ಟ ಆಗಲಿಲ್ಲ. ಬಿಕಾಸ್ ನಾರ್ಮಲ್ ಸ್ಯಾಮ್ಸಂಗ್ ನನ್ನ ಫೋನೇ ಇಷ್ಟು ಚೆನ್ನಾಗಿ ಬರುತ್ತೆ ಅದಕ್ಕಿಂತ ಅಂತ ಅನ್ನಿಸ್ತು ನನಗೆ. ಸೊ ಮೇಯ್ನಾಗಿ ಯೂಟ್ಯೂಬ್ಗೆ ಯೂಸ್ ಮಾಡೋಣ ಅಂತಲೇ ತೊಗೊಂಡಿದ್ದು. ಸೊ ನಮಗೆ ಅದಕ್ಕೆ ಕ್ಯಾಮ್ರಾನೇ ಸರಿ ಹೋಗ್ತಾ ಇಲ್ಲ, ಸ್ಯಾಟಿಸ್ಫೈ ಆಗ್ತಾ ಇಲ್ಲ ಅಂದರೆ ನಾವು ಅಂದ್ಕೊಂಡ್ವಿ ಅಟ್ಲೀಸ್ಟ್ ಎಕ್ಸ್ಚೇಂಜ್ ಮಾಡೋಣ, ಇಲ್ಲ ರೀಫಂಡ್ ಆದರೂ ಮಾಡೋಣ ಅಂತ. ಬಿಕಾಸ್ ನಾವು ಫೋನ್ ನಮ್ಮ ಹಸ್ಬೆಂಡ್ ಏನು ಮಾಡಿದ್ರು, ಫೋನು ಅವ್ರ ಫ್ರೆಂಡ್ ಫೋನಿಂದ ವಿವೋ ಸ್ಯಾಮ್ಸಂಗ್ ಸ್ಟೋರಿಂದ ಮಾಡಿದರು. ನಾರ್ಮಲ್ ಆಗಿ ಅಮೆಝಾನ್ ಫ್ಲಿಪ್ಕಾರ್ಟಲ್ಲಿ ಮಾಡಿದರೆ ರಿಟರ್ನ್ ಆಗಲಿ ಈ ಥರ ರೀಫಂಡ್ ರೀಪ್ಲೇಸ್ಮೆಂಟು ಈ ಥರ ಏನಾದರೂ ಎಕ್ಸ್ಚೇಂಜ್ ಆ ಥರ ಆದರೂ ಆಪ್ಷನ್ಸ್ ಇರ್ತಿತ್ತು. ಬಟ್ ನಾವು ಕಸ್ಟಮರ್ಗೆ ಕಾಲ್ ಮಾಡಿ ಕೇಳಿದ್ವಿ. ಅವರೇನಂದ್ರು ಇಲ್ಲ ನೀವು ಸ್ಟೋರ್ಗೆ ಹೋಗಲೇಬೇಕು, ಸ್ಯಾಮ್ಸಂಗ್ ಶೋರೂಮ್ ಹೋಗಲೇಬೇಕು, ಅಂದರೆ ಸರ್ವಿಸ್ ಸೆಂಟ್ರಿಗೆ ಹೋಗಲೇಬೇಕು, ಅಲ್ಲಿಗೆ ಹೋಗಿ ಏನಿದೆ ನಿಮ್ಮ ಪ್ರಾಬ್ಲಮ್ಸ್ ಹೇಳಿದ್ಮೇಲೆ ಅವರು ಏನು ಅಂತ ನೋಡ್ಬಿಟ್ಟು ಸಾಲ್ವ್ ಮಾಡ್ತಾರೆ. ಇಲ್ಲ ನಿಮಗೆ ಬೇಡ ಅಂದರೆ ಅಟ್ಲೀಸ್ಟ್ ರಿಟರ್ನ್ ಆದರೂ ತೊಗೋತಾರೆ ಅಂತ ಹೇಳಿದರು. ಸೊ ನಾವು ನಾವಿರೋ ಪ್ಲೇಸಿಗೆ ಯಾವುದು ಸರ್ವಿಸ್ ಸೆಂಟ್ರ್ ಯಾವುದೂ ಇಲ್ಲ. ನಾವು ಮತ್ತೆ ಬಳ್ಳಾರಿಗೆ ಹೋಗಬೇಕು, ಅಲ್ಲೇ ಹೋಗಿ ತೊಗೋಬೇಕು. ಸೊ ನಾಳೆ ಹೋಗೋಣ ಅಂತ, ಇವತ್ತೇ ಬಂದಿದೆ ಆರ್ಡರು, ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನಮಗೆ ಹಸ್ಬೆಂಡ್ ಹೋಗೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಅವರು ಫ್ರೆಂಡ್ ಆದರೂ ಹೋಗಿ ತೊಗೊಂಬರ್ತಾರೆ. ಬಿಕಾಸ್ ಇವ್ರ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬ ಜಾಸ್ತಿ ಜನ ಇದ್ದಾರೆ, ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ದಾರೆ ಅವರು. ಸೊ ಹೆಲ್ಪ್ ಮಾಡ್ತಾರೆ, ಹಂಗೇನಿಲ್ಲ, ಯಾವುದೇ ಹೆಲ್ಪ್ ಆಗಲಿ ಬಂದು ಮಾಡ್ತಾರೆ, ನಾವೇನು ಕೇಳೋದು ಬೇಕಿಲ್ಲ. ಸ್ವಲ್ಪ ಅಂದರೆ ಆ ಥರ ನೇಚರ್ ಇರೋವಂಥ ಫ್ರೆಂಡ್ಸ್ ಅವರು ನನ್ನ ಹಸ್ಬೆಂಡ್ ಫ್ರೆಂಡ್ಸ್ ಜಾಸ್ತಿ ಜನ ಇದ್ದಾರೆ. ಸೊ ಅದಕ್ಕಂತೂ ತುಂಬ ಖುಷಿ ಆಗ್ತದೆ ನನಗೆ. ಸೊ ಈ ಥರ ಆಯಿತು ಎಲ್ಲ. ಸೊ ಹಾಗಾಗಿ ನಾನು ಮತ್ತೆ ಏನು ವ್ಲಾಗ್ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ನನಗೆ ಒಂಥರ ಟಯರ್ಡ್ ಅಂತ ಸುಸ್ತು ಅನ್ನಿಸ್ತಾ ಇತ್ತು. ಸೊ ಹಂಗಾಗಿ ಸ್ವಲ್ಪ ರೆಸ್ಟ್ ಮಾಡಿದ್ವಿ. ನಾನಂತೂ 6:30ವರೆಗೂ ಮಲ್ಕೊಂಡ್ಬಿಟ್ಟಿದ್ದೆ. ಸ್ಟೀನಾ 7:30ವರೆಗೂ ಮಲಗಿದ್ಲು. ಹಸ್ಬೆಂಡ್ ಕೂಡ ಅಷ್ಟೇ 6:45 ತನಕ ಮಲ್ಕೊಂಡ್ಬಿಟ್ಟಿದ್ರು. ಬಿಕಾಸ್ ಸ್ಟೀನಾ ಮಧ್ಯಾಹ್ನ ಫುಲ್ ಹಠ ಮಾಡ್ತಾ ಇದ್ಲು, ಹೊರಗಡೆ ಹೋಗಿ ಸ್ವಲ್ಪ ಕೇಕ್ ಜ್ಯೂಸ್ ಕುಡಿಯೋದು, ಆಟ ಆಡೋದು ಇದೇ ಮಾಡ್ತಾ ಇದ್ಲು. ನಾನಂತೂ ಮಲ್ಕೊಂಡ್ಬಿಟ್ಟಿದ್ದೆ, ನಂಗೆ ಸುಸ್ತಾಗ್ಬಿಟ್ಟಿತ್ತು. ಸೊ ಹಸ್ಬೆಂಡೇ ನೋಡ್ಕೊಂಡು ಏನು ಮಾಡಿ ಮಲಗಿಸ್ಕೊಂಡು ಎಲ್ಲ ಮಾಡಿದ್ರು. ಈಗ ಸ್ವಲ್ಪ ಎಲ್ಲ ರಿಲ್ಯಾಕ್ಸ್ ಆಗಿ ಸ್ವಲ್ಪ ಬೆಂಡೆಕಾಯಿ ಪಲ್ಯ ಮಾಡಿ, ಮಧ್ಯಾಹ್ನದ ಸಾಂಬಾರು ಇತ್ತು, ರೈಸ್ ಸಾಂಬಾರು ಅಷ್ಟೇ ಮಾಡಿದೆ. ರೈಸ್ ಸಾಂಬಾರು ಈಗ ಫ್ರೈ ಮಾಡಿಟ್ಟಿದ್ದೆ ಮಧ್ಯಾಹ್ನ ಬೆಂಡೆಕಾಯಿನ. ಈಗ ಸ್ವಲ್ಪ ಪಲ್ಯ ಥರ ಮಾಡಿದ್ದೀನಿ ಅಷ್ಟೇ. ಊಟ ಮಾಡ್ಕೊಂಡ್ವಿ, ಪ್ರೇಯರ್ ಮಾಡಿ ಎಲ್ಲ ಕ್ಲೀನ್ ಮಾಡಿ. ಈಗ ಮಳೆ ಸ್ಟಾರ್ಟ್ ಆಗಿದ್ದು, ಫುಲ್ಲು ಗುಡುಗು ಬರ್ತಾ ಇತ್ತು, ಸ್ಟಾರ್ಟ್ ಆಗಿದೆ ಮಳೆ. ಬಟ್ಟೆಗಳೆಲ್ಲ ಹಾರಾಕಿದ್ದೆ. ಸ್ವಲ್ಪ ಬಲೂನ್ ಆಡ್ತಾ ಇದ್ದಾರೆ ಅವರು, ಪಟ 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 ಅನ್ಸ್ಕೊಂಡು. ಸೊ ನಂಗಂತೂ ಭಾಳ ಡಿಸಪಾಯಿಂಟ್ ಆಯಿತು. ಸೊ ಹಾಗಾಗಿ ಬೇರೆ ಫೋನ್ ನೋಡೋಣ, ಅಥವಾ ಬೇರೆ ವಿವೋ ಅಲ್ಲಿ ತೊಗೊಂಡಿದ್ವಲ್ಲ ವಿವೋನ ತಗೊಳ್ಳೋಣ, ಇಲ್ಲ ನಾವೇನು ಅಂದ್ಕೊಂಡ್ವಿ. ನಮ್ಮ ತಮ್ಮ ಬೇರೆ ಹೇಳ್ತಾ ಇದ್ದು, ಭಾಳ ಜನ ಸಜೆಷನ್ ಕೊಡ್ತಾರೆ, ಬಟ್ ನಾವು ಅದು ನೋಡಿದಾಗಲೇ ಗೊತ್ತಾಗೋದು. ಅದಕ್ಕೆ ಹೇಳೋದು, ನೀವೇನಾದರೂ ತೊಗೊಳೋದಿದ್ರೆ ಯಾವುದೇ ಒಂದು ಶೋರೂಮ್ ಹೋಗಿ ನಿಮ್ಗೆ ಯಾವ ಫೋನ್ ತೊಗೋಬೇಕು ಅಂತ ಇಷ್ಟ ಆಗಿದೆ ಆ ಶೋರೂಮ್ಗೆ ಹೋಗಿ ಕ್ಲಾರಿಟಿ ನೋಡಿ, ಮೊಬೈಲ್ ಆಗಲಿ, ಬ್ಯಾಟ್ರಿ ಆಗಲಿ, ಕ್ಯಾಮ್ರಾ ಆಗಲಿ ಎಲ್ಲ ನೋಡಿಕೊಂಡು ನಿಮಗೆ ಚೆನ್ನಾಗಿ ಅನಿಸಿದ್ರೆ ಆನ್ಲೈನ್ ಅದೇ ಫೀಚರ್ಸ್ ಇರೋವಂಥದ್ದು ಆನ್ಲೈನ್ ಬೈ ಮಾಡ್ಬೋದು ನೀವು. ಬಿಕಾಸ್ ಆನ್ಲೈನ್ ಬೈ ಮಾಡ್ಬೋದು ನೀವು, ಅಲ್ಲೇ ಮಾಡಬೇಕು ಅಂತೇನಿಲ್ಲ. ಬಿಕಾಸ್ ಆನ್ಲೈನ್ ಫ್ಲಿಪ್ಕಾರ್ಟಲ್ಲಿ ಬಿಗ್ ಬಿಲಿಯನ್ ಸೇಲ್ ಎಲ್ಲ ನಡೀತಾ ಇದೆಯಲ್ಲ, ಅದರಲ್ಲಿ ತೊಗೋಬೋದು ನೀವು. ಅದೇ ಫೀಚರ್ಸು, ಅದೇ ವರ್ಷನ್ ಆಫ್ ಮೊಬೈಲ್ ಅಂತ ಹೇಳ್ತಿದ್ದೀನಿ. ಸೊ ಹೆಂಗೋ ಆಫರ್ ನಡೀತಾ ಇದೆ ಇವಾಗ. ಏನಿಲ್ಲ ಅಂದ್ರೂ 2,000-3,000 ಆದರೂ ಕಡಿಮೆ ಆಗ್ಬೋದು. ನಾರ್ಮಲ್ ಡೇಸಲ್ಲಿ ತೊಗೊಂಡ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಇವಾಗ ಆಫರ್ ಇರೋದ್ರಿಂದ ಸ್ವಲ್ಪ ಕಡಿಮೆ ಸಿಗುತ್ತೆ ನಿಮಗೆ. ಸೊ ಇದು ಗಾಯ್ಸ್ ಇವತ್ತಿನ ಬ್ಲಾಗ್. ನಮ್ಮ ಸ್ಟೀನಾ ಬಂದು ಎಲ್ಲ ಡಿಸ್ಟರ್ಬ್ ಮಾಡಿ ಎಲ್ಲ ಬಿಸಾಕೋವರೆಗೂ ಖುಷಿನೇ ಇಲ್ಲ ಅವಳಿಗೆ. ಅಲ್ಲ ಸಾನು, ಹಾಯ್ ಮಾಡುವ, ಹಾಯ್ ಮಾಡುವ, ಯೋ ಹಂಗೋಸ್ ಹಾಯ್ ಮಾಡುವ, ಹಾಯ್ ಹಾಯ್ ಹಾಯ್, ಹೌ ಆರ್ ಯು? ಪಪ್ಪಿದಿ ಪಪ್ಪಿದಿ ಹಾಯ್. ಬಾಯ್, ಗುಡ್ ನೈಟ್, ಬಾಯ್, ಗುಡ್ ನೈಟ್. ಸೊ ಗಾಯ್ಸ್ ಇದು ಇವತ್ತಿನ ವ್ಲಾಗ್. ಐ ಹೋಪ್ ಈ ವಿಡಿಯೋ ಸಿಂಪಲ್ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ಓಕೆ, ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್. ಬಾಯ್ ಏನು ಬಾಯ್, ಥ್ಯಾಂಕ್ ಅಲ್ಲ, ಬಾಯ್. ಬಂಗಾರ ಖುಷಿ.